ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅನ್ನುವಂತಹ ಈ ಒಂದು ಏನು ವೈರಾಣು ಇದೆ ಅಥವಾ ಪ್ಯಾಥೋಜನ್ ಅಂತ ಏನು ಹೇಳ್ತೇವೆ, ಈ ವೈರಸ್ ಆಲ್ರೆಡಿ ನಮ್ಮ ಭಾರತದಲ್ಲಿ ಕಾಣಿಸಿಕೊಂಡಿದೆ, ಬೆಂಗಳೂರಿನಲ್ಲೂ ಕೂಡ ಕಾಣಿಸ್ಕೊಂಡಿದೆ, ಹಲವಾರು ಭಾರತದ ಪ್ರದೇಶಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಇದರ ಬಗ್ಗೆ ತುಂಬಾ ಜನರಿಗೆ ಆತಂಕ ಆಗ್ತಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ನಮ್ಮ ವೃತ್ತಿಯಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡಿಕೊಳ್ಳಬೇಕಾದಂತಹ ಅಂಶಗಳನ್ನು ನಾನು ಇವತ್ತು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಮುಖ್ಯವಾಗಿ ಈ ಒಂದು ವೈರಾಣು ಏನಿದೆ ಅಥವಾ ಈ ವೈರಸ್ ಏನಿದೆ, ಇದು ನಮ್ಮ ಶ್ವಾಸನಾಳ ಅಥವಾ ಶ್ವಾಸಕೋಶ ಅಂತ ಏನು ಹೇಳ್ತೇವೆ, ಅದಕ್ಕೆ ಒಂದು ಅಫೆಕ್ಟ್ ಮಾಡುವಂಥದ್ದು, ಅಲ್ಲಿ ಇನ್ಫೆಕ್ಷನ್ ಅನ್ನು ಉಂಟು ಮಾಡುವಂಥದ್ದು. ಅದಕ್ಕೆ ಅಲ್ಲಿ ನ್ಯೂಮೋ ಅಂತ ಶಬ್ದ ಕೂಡ ಇದೆ, ಲಂಗ್ಸಿಗೆ ಸಂಬಂಧಪಟ್ಟದ್ದು ಅಂತ. ಸೊ ಇದು ಹೊಸತೇನಲ್ಲ, ತುಂಬ ಮುಂಚೆನೇ ಇದು ಇತ್ತು, ಇವಾಗ ಮತ್ತೆ ತಲೆ ಎತ್ಕೊಂಡಿದೆ. ಸೊ ಹೇಗೆ ಕೋವಿಡ್ ಆಗಿತ್ತು ಅದೇ ರೀತಿ ಈ HMPV ಕೂಡ ಕಾಣಿಸಿಕೊಂಡಿದೆ. ಹಲವಾರು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಣಿಸಿಕೊಳ್ತಾ ಇದೆ. ಇದರಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳೇನಪ್ಪ ಅಂತ ಹೇಳಿದರೆ, ಏನು ನಾವು ಕ್ಲಿನಿಕಲ್ ಫೀಚರ್ಸ್ ಅಂತ ಹೇಳ್ತೇವೆ, ಅದು ಸಾಮಾನ್ಯ ಶೀತದ ಟೈಪ್ ಇರಬಹುದು, ಕೆಮ್ಮು ಇರಬಹುದು, ಅಥವಾ ಮೂಗು ಕಟ್ಕೊಂಡಿರೋಂಗಿರಬಹುದು, ಅದರ ಜೊತೆ ಜ್ವರ ಬರುತ್ತೆ. ಸೊ ಇದೆಲ್ಲ ಕೂಡ HMPV ವೈರಸ್ ಇನ್ಫೆಕ್ಷನ್ ಆಗಿದೆ ಅಂದರೆ ಅಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣಗಳು. ಇನ್ನು ಡೆಫಿನೆಟ್ಲಿ ಅದನ್ನು ಸ್ವಾಬ್ ಟೆಸ್ಟ್ ಮಾಡಿ ನಾವು ಪತ್ತೆ ಹಚ್ಚಬಹುದು ಇದಾಗಿದೆ ಅಂತ ಹೇಳಿಬಿಟ್ಟು. ರೀಸೆಂಟಾಗೂ ಕೂಡ ಅದು ಆಗಿರೋದನ್ನು ನಾವು ನೋಡಿದ್ದೇವೆ, ಹಲವಾರು ಪತ್ರಿಕೆಗಳಲ್ಲಿ ಅಥವಾ ನಮ್ಮ ವರದಿಗಳಲ್ಲಿ ನೋಡಿದ್ದೇವೆ, ನ್ಯೂಸ್ನಲ್ಲಿ. ಅದೇ ರೀತಿ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದರೆ, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಯಾರು ಇನ್ಫೆಕ್ಟ್ ಆಗಿರ್ತಾರೆ ಅವರೇನಾದರೂ ಬಾಯಿಯನ್ನು ಅವರು ಕ್ಲೋಸ್ ಮಾಡ್ಕೊಳ್ತೇನೆ, ಅವರು ಕೆಮ್ಮೋದಾಗ್ಲಿ ಅಥವಾ ಸೀನೋದಾಗ್ಲಿ ಅವ್ರು ಮಾಡಿದ್ರು, ಅಥವಾ ಮೂಗನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಎಲ್ಲೋ ರೋಡಲ್ಲೋ ರಸ್ತೆಯಲ್ಲೋ ಅಥವಾ ಎಲ್ಲೋ ಒಂದು ಗಾರ್ಡನ್ನಲ್ಲೋ ಮಾಡಿದ್ರು ಅಂತ ಹೇಳಿದರೆ, ಅಲ್ಲಿ ಆ ವೈರಸ್ ಇತ್ತು ಅಂತ ಹೇಳಿದರೆ ಅದು ಡ್ರಾಪ್ಲೆಟ್ ಆಗಿ ಕೂತ್ಕೊಂಡಿರುತ್ತೆ. ಗಾಳಿ ಬಂದಾಗ ಏರಿಂದ ಇನ್ಫೆಕ್ಷನ್ ಆಗಿ ಎಲ್ಲಿ ಯಾರ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ವ್ಯಾಧಿ ಕ್ಷಮತ್ವ ಅಂತ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೇವೆ, ಅಥವಾ ಇಮ್ಯುನಿಟಿ ಅಂತ ಏನು ಹೇಳ್ತೇವೆ, ಅದು ಕಡಿಮೆ ಇರುತ್ತೆ ಅಥವಾ ಆ ಸಂದರ್ಭದಲ್ಲಿ ಕಡಿಮೆ ಇರುತ್ತೆ, ಅವರಿಗೆ ಈಸಿಯಾಗಿ ತಲುಪುವಂಥ ಸಾಧ್ಯತೆಗಳಿರುತ್ತೆ. ಅದು ವಯಸ್ಸಾದವರಲ್ಲಿರ್ಬೋದು, ಚಿಕ್ಕ ಮಕ್ಕಳಲ್ಲಿರಬಹುದು, ಅಥವಾ ಎಲ್ಲಿ ಕೋಮಾರ್ಬೋಡಿಟೀಸ್ ಇರುತ್ತೆ, ತುಂಬ ವರ್ಷದಿಂದ ಡಯಾಬಿಟಿಸ್ ಮೆಲೈಟಸ್ ಇದೆ, ಅಥವಾ ಅವರು ಇತ್ತೀಚೆಗೆ ಅಷ್ಟೇ ಯಾವುದೋ ಒಂದು ಇಮ್ಯೂನ್ ಥೆರಪಿ ಆಗಿದೆ, ಆವಾಗ ಇಮ್ಯೂನೋ ಕಾಂಪ್ರಮೈಸ್ಡ್ ಆಗಿರ್ತಾರೆ, ಅಲ್ಲಿ ಎಲ್ಲ ಕೂಡ ಈ ಒಂದು ವೈರಸ್ ಹರಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಂತೇಳಿ ಬೇರೆ ಎಲ್ಲರೂ ಸೇಫ್ ಅಂತ ಅನ್ಕೊಳ್ಳಿಕ್ಕೆ ಹೋಗಬಾರ್ದು, ಅಲ್ಲೂ ಕೂಡ ಬರುವ ಸಾಧ್ಯತೆಗಳಿರುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ನಾವು ಯಾವಾಗಲೂ ಜಾಸ್ತಿ ಇಟ್ಟುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು. ಡ್ರಾಪ್ಲೆಟ್ ಇನ್ಫೆಕ್ಷನ್ ಇಂದ ಇದು ಸ್ಪ್ರೆಡ್ ಆಗುವಂಥದ್ದು, ಅಥವಾ ಎಲ್ಲಾದರೂ ಕಂಟಾಮಿನೇಟ್ ಆಗಿರುತ್ತೆ ಒಂದು ಸರ್ಫೇಸು, ಅದನ್ನು ನಾವು ಟಚ್ ಮಾಡೋದಾಗ್ಲಿ ಅಥವಾ ನಾವು ಅದರ ಮೇಲೆ ಕೂತ್ಕೊಳ್ಳೋದಾಗ್ಲಿ ಮಾಡಿಬಿಟ್ಟು ಅದನ್ನು ನಾವು ಮೂಗಿಗೆ ಅಥವಾ ಕಣ್ಣಿಗೆ ಕೈಯನ್ನು ನಾವು ಟಚ್ ಮಾಡಿದ್ವಿ ಅಂತ ಹೇಳಿದರೆ, ಯಾವಾಗಲೂ ಕೂಡ ಸ್ಪರ್ಶ ಮಾಡಿದ್ವಿ ಅಂತ ಹೇಳಿದ್ರು ಕೂಡ ಈ ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಹುದು. ಇನ್ನು ಹೇಗೆ ಸರ್ ಇದನ್ನು ನಾವು ಪ್ರಿಕಾಷನ್ ಏನು ಮಾಡಬೇಕು ಬರದೇ ಇರೋಂಗೆ ಅಂತ ಹೇಳಿದರೆ, ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿರಬೇಕು. ಅದಕ್ಕೆ ಹಲವಾರು ನಾನು ಹೇಳಿರುವಂತಹ ಗಿಡಮೂಲಿಕೆ ಏನಿದೆ ಅದನ್ನು ಯೂಸ್ ಮಾಡ್ತಿರಬೇಕು. ಅದು ನಮ್ಮ ಬೆಟ್ಟದ ನೆಲ್ಲಿಕಾಯಿ ಇರಬಹುದು, ಅದು ನಮ್ಮ ತುಳಸಿ ಇರಬಹುದು, ಅಥವಾ ನಮ್ಮ ಅಮೃತ ಬಳ್ಳಿ ಇರಬಹುದು, ತುಂಬ ಒಳ್ಳೆಯದು. ಇದೆಲ್ಲ ಕೂಡ ನಾವು ಪ್ರತಿನಿತ್ಯವೂ ಪ್ರಯೋಗ ಮಾಡ್ತಿರಬಹುದು. ಅದೇ ರೀತಿ ಶುಂಠಿ ಇರಬಹುದು, ಕಾಳುಮೆಣಸು ಇರಬಹುದು, ಅಥವಾ ಜೀರಿಗೆ ಇರಬಹುದು, ಇದನ್ನು ಕೂಡ ನಾವು ಪ್ರತಿನಿತ್ಯವೂ ಬಳಸ್ತಾ ಇರಬೇಕು. ಮನೆಯಲ್ಲೇ ತಯಾರಿಸಿರುವಂತಹ ಬಿಸಿಯಾದ ಮತ್ತು ಫ್ರೆಶ್ ಆಗಿರುವಂತಹ ಆಹಾರವನ್ನು ಸೇವನೆ ಮಾಡ್ತಿರಬೇಕು. ಬಿಸಿ ಆಗಿ ಆರಿರುವಂತಹ ನೀರನ್ನೇ ಮಾತ್ರ ನಾವು ಬಳಸ್ತಾ ಇರಬೇಕು ಕುಡಿಯೋದಕ್ಕೆ, ತುಂಬ ಇಂಪಾರ್ಟೆಂಟ್ ಇದು. ಇದಲ್ಲದೆ ತುಂಬ ಕ್ರೌಡ್ ಎಲ್ಲಿರುತ್ತೆ, ತುಂಬ ಜನ ಜಾತ್ರೆಗಳು ಎಲ್ಲಿರುತ್ತೆ, ಅಲ್ಲಿ ನಾವು ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಹೋದರೂ ಕೂಡ ನಾವು ಮಾಸ್ಕನ್ನು ಧರಿಸಿ ಹೋಗೋದು ತುಂಬ ಉತ್ತಮ. ಅದೇ ರೀತಿ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೇವೆ, ಆವಾಗವಾಗ ಕೈಯನ್ನು ನಾವು ಸ್ವಚ್ಛಗೊಳಿಸ್ತಾ ಇರಬೇಕು. ನಾವು ನೀರಿನಿಂದ ಕೈಯನ್ನು ತೊಳೆದುಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಮುಖವನ್ನು ಕೂಡ ನಾವು ತೊಳೆದುಕೊಂಡ್ರೂ ಕೂಡ ತುಂಬ ಒಳ್ಳೆಯದು. ಇದು ಒಂದು ಹೇಳಿಕೆ ಇದೆ ಆಯುರ್ವೇದದಲ್ಲಿ, ಪ್ರತಿ ಟೈಮ್ ನಾವು ಊಟ ಮಾಡುವಾಗ ಅಥವಾ ಮನೆಗೆ ಬಂದ ಮೇಲೆ ಹೊರಗಡೆಯಿಂದ ಧೌತ ಹಸ್ತ ಪಾದ ಕರಾನನ ಅಂತ ಹೇಳ್ತಾರೆ. ಧೌತ ಅಂದರೆ ವಾಶ್ ಮಾಡೋದು ಅಂತ, ಹಸ್ತ ಅಂದರೆ ಕೈ, ಪಾದ ಅಂದರೆ ಕಾಲು, ಕರ ಅಂದರೆ ಕೈ, ಮತ್ತೆ ಆನನ ಅಂತ ಹೇಳಿದರೆ ನಮ್ಮ ಮುಖ. ಸೊ ಆನನ ಅಂದರೆ ಮುಖವನ್ನು ಕೂಡ ನಾವು ಕ್ಲೀನ್ ಇಟ್ಕೋಬೇಕು. ಅದೇ ರೀತಿ ಪದೇ ಪದೇ ನಾವು ಈ ಕೈಯನ್ನು ಫೇಸಿಗೆ ಟಚ್ ಮಾಡ್ತಾ ಇರಬಾರ್ದು, ಈ ರೀತಿ ನಾವು ಮಾಡ್ತಾ ಇರಬೇಕು. ಪ್ಲಸ್ ಕೆಮ್ಮು ಬಂತು, ಸೀನ್ ಬಂದಿದೆ ಅಂತ ಹೇಳಿದರೆ ಕಂಪಲ್ಸರಿ ನಾವು ಕ್ಲೋಸ್ ಮಾಡಿಬಿಟ್ಟು ಮುಖವನ್ನು ಒಂದು ಕರ್ಚೀಫಿಂದನೂ ಆವಾಗ ನಾವು ಅದನ್ನು ಕೆಮ್ಮೋದು ಅಥವಾ ಸೀನೋದು ಮಾಡಬೇಕು. ಮತ್ತೆ ಪದೇ ಪದೇ ಅದೇ ಕರ್ಚೀಫನ್ನು ಯೂಸ್ ಮಾಡುವಂಥದ್ದು, ಅದೇ ಟಿಶ್ಯೂನ ಯೂಸ್ ಮಾಡುವಂಥದ್ದು ಮಾಡಲಿಕ್ಕೆ ಹೋಗಬಾರದು. ಸೊ ಇದಿಷ್ಟು ಕೂಡ HMPV ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾಹಿತಿ ಕೊಟ್ಟಿದ್ದೇನೆ. ತುಂಬ ಹೆದರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪ್ರಿಕಾಷನ್ಸ್ ಏನಿದೆ ಅದನ್ನು ನಾವು ಮಾಡ್ತಾ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ.
ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನು ತಗೊಂಡ್ಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ.